ಎಲ್ರಿಗೂ ನಮಸ್ಕಾರ. ರಾಜ್ಯದ ಗ್ರಾಮೀಣ ಜನತೆಗೆ ಒಂದು ಗುಡ್ ನ್ಯೂಸ್ ಇದೆ. ಏನಂದ್ರೆ ಈ ಸ್ವತ್ತು ಕುರಿತು ಬಿಗ್ ಅಪ್ಡೇಟ್ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಅಂದ್ರೆ 1993ಕ್ಕೆ ತಿದ್ದುಪಡಿ ತರುವ ಮೂಲಕ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೆಲ್ಲ ಬರುತ್ತೆ, ಸೊ ಅದಕ್ಕೆ ಒಂದು ವಿತರಿಸಲಾಗುವ ಎನ್ಒಸಿ ಏನಿದೆ, ಓಕೆನಾ, ಆ ಎನ್ಒಸಿನ ಪರವಾನಗಿ ಅಥವಾ ತೆರಿಗೆಗಳು, ಶುಲ್ಕ ಹಾಗೂ ದರಗಳನ್ನು ವೈಜ್ಞಾನಿಕವಾಗಿ ನಿಗದಿ ಮಾಡಿದ್ದು ಆಸ್ತಿಗಳಿಗೆ ಈ ಸ್ವತ್ತು ವಿತರಿಸಲಾಗುವುದು ಅಂತ ತಿಳಿಸಿದ್ದಾರೆ. ಓಕೆನಾ. ಸೊ ಇದು ಮುಂದುವರೆದ ಭಾಗ ನೋಡೋದಾದ್ರೆ ಈ ನಿಯಮಗಳ ಜಾರಿಯಿಂದ 95,75,935 ಆಸ್ತಿಗಳಿಗೆ ಒಂದು ಆಸ್ತಿ ಪ್ರಮಾಣ ಪತ್ರ ನೀಡಲು ಅವಕಾಶ ಕಲ್ಪಿಸಲಾಗುತ್ತಿದೆ ಅಂತ ಒಂದು ಮಾತರ ಮಾಹಿತಿ ಇದೆ. ಸೊ ಇದನ್ನ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಕೂಡ ಒಂದು ಹಂಚಿಕೊಂಡಿದ್ದಾರೆ. ಸೊ ನಿಯಮಗಳಂತೆ 15 ದಿನಗಳೊಳಗೆ ತಂತ್ರಾಂಶದಲ್ಲಿ ತಾಂತ್ರಿಕ ಬದಲಾವಣೆಗಳನ್ನು ತಂದು ಗ್ರಾಮೀಣ ಜನರಿಗೆ ಒಂದು ಸೌಲಭ್ಯ ಒದಗಿಸಬೇಕು ಅನ್ನೋದು ಅವರು ಕೂಡ ಇದನ್ನೇ ತಿಳಿಸಿದ್ದಾರೆ. ಇನ್ನು ನೂತನ ನಿಯಮಗಳಲ್ಲಿ ತೆರಿಗೆ ಲೆಕ್ಕಾಚಾರ ಪ್ರಕ್ರಿಯೆಯನ್ನು ಒಂದು ಸರಳೀಕರಣಗೊಳಿಸಬೇಕು. ಈ ಸ್ವತ್ತು ನಮೂನೆ ವಿತರಿಸಲು ನಿಗದಿತ ಕಾಲಾವಧಿಯನ್ನು ಒಂದು 45 ದಿನಗಳಿಂದ 15 ದಿನಕ್ಕೆ ಕಡಿಮೆ ಮಾಡಬೇಕು, ಅಂದ್ರೆ ಕಡಿತಗೊಳಿಸಬೇಕು ಅಂತ ಹೇಳಲಾಗ್ತಿದೆ. ಹಾಗೆ ನಿಗದಿತ ಅವಧಿಯಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಅನುಮೋದನೆ ನೀಡಿದ್ದಲ್ಲಿ ಸ್ವಯಂಚಾಲಿತ ಅನುಮೋದನೆಗೆ ನಿಯಮಗಳಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ. ಇನ್ನು 2025-26ನೇ ಸಾಲಿನ ಈ ಏನಿದೆ ಒಂದು ಬಿಸಿನೆಸ್ ಭಾಷೆ ಗವರ್ಮೆಂಟ್ ಏನಿದೆ ಆ ಒಂದು ಭಾಷಣದ ಪ್ರಕಾರ ಈ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಲವರ್ಧನೆಗಾಗಿ, ಓಕೆನಾ, ಅಂದ್ರೆ ಗ್ರಾಮೀಣ ಜನರಿಗೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಾವು ಸೇವೆಗಳನ್ನ ಒದಗಿಸಬೇಕು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ. ಈ ಒಂದು ಹಿತದೃಷ್ಟಿಯಿಂದ ಎಲ್ಲಾ ಅಗತ್ಯ ದಾಖಲೆಗಳನ್ನು ಹೊಂದಿರುವ ಆಸ್ತಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಬೇಕು ಅಂತ ಈ ಸ್ವತ್ತು ಅಭಿಯಾನವನ್ನು ಕೂಡ ಆರಂಭಿಸಲಾಗಿದೆ ಅಂತ ಘೋಷಿಸಿದ್ದಾರೆ. ಓಕೆನಾ. ಸೊ ಒಟ್ಟಾರೆ ಈ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ದಿನಾಂಕ ಅಂದ್ರೆ 7/4/2025 ಅಧಿಸೂಚಿಸಿ ಪ್ರಕರಣ 199B ಮತ್ತು C ಅನ್ನು ಸೇರಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಹಾಗೆ ಈ ಪ್ರಕರಣ 199B ಸ್ವತ್ತುಗಳಿಗೆ ಈ ಖಾತಾ ಅಥವಾ PID ನೀಡುವ ಕುರಿತಂತೆ ಅಂದ್ರೆ ನಿಮಗೆ ಇನ್ಮೇಲೆ ಅಲ್ಲೂ ಕೂಡ ಈಗ ಯಾವ ರೀತಿ ಈ ಸಿಟಿನಲ್ಲಿ BBMP ವ್ಯಾಪ್ತಿನಲ್ಲಿ PID ಜನರೇಟ್ ಇದೆ, ಸೊ ಅದೇ ರೀತಿ ಅಲ್ಲೂ ಕೂಡ ನಿಮಗೆ PID ನಂಬರ್ನ ನೀಡಬೇಕು ಅದರ ಕುರಿತಂತೆ. ಹಾಗೂ 199C ಅಂದ್ರೆ ಕಟ್ಟಡ ಮತ್ತು ಪರಿವರ್ತನೆಯಾಗದ ಇರುವ ಭೂಮಿ ಅಥವಾ ಪರಿವರ್ತನೆಯಾಗದ ಭೂಮಿ ಆದರೆ ಕಂದಾಯ ಭೂಮಿಯಲ್ಲಿನ ಅನುಮೋದಿತವಲ್ಲದ ಒಂದು ಬಡಾವಣೆ ಅದೆಲ್ಲ ಇರುತ್ತೆ, ಆ ಬಡಾವಣೆಯ ಮೇಲಿನ ತೆರಿಗೆಗಳ ಮೇಲೆ ಉಲ್ಲೇಖಿಸುತ್ತದೆ ಅಂತ ಕೂಡ ತಿಳಿಸಿದ್ದಾರೆ. ಅಂದ್ರೆ ನಿಮಗೆ ಅಲ್ಲೂ ಕೂಡ PID ನಂಬರ್ ಜನರೇಟ್ ಆಗುತ್ತೆ. ಸೊ ಈ ತಿದ್ದುಪಡಿಯನ್ನು ಆಧರಿಸಿ ಅಸ್ತಿತ್ವದಲ್ಲಿದ್ದ ತೆರಿಗೆ ನಿಯಮಗಳು 2021 ಅಂದ್ರೆ ಅದನ್ನ ಹೊಸದಾಗಿ ಈ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ಏನಿದೆ ಈ ಗ್ರಾಮ ಪಂಚಾಯತಿಗಳ ತೆರಿಗೆ ಮತ್ತು ದರ ಮತ್ತು ಶುಲ್ಕಗಳು ಏನಿದೆ ಅದಕ್ಕೆ ಒಂದು ಸೂಚಿಸಲಾಗಿದೆ ಅಂತ ಅಂದ್ರೆ ಅಧಿಸೂಚನೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಅಂದ್ರೆ ಈ ನಿಯಮಗಳ ಜಾರಿಯಿಂದ ರಾಜ್ಯಾದ್ಯಂತ, ಓಕೆನಾ, ಒಟ್ಟಾರೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಸ್ವತ್ತು ಅಭಿಯಾನವನ್ನು ಒಂದು ಯಶಸ್ವಿಯಾಗಿ ನಾವು ಕೈಗೊಳ್ಳಲಾಗುವುದು ಅಂತ ಕೂಡ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ. ಓಕೆನಾ. ಸೊ ಒಟ್ಟಾರೆ ಈ ಗ್ರಾಮ ಪಂಚಾಯತಿಯ ಎಲ್ಲಾ ಆಸ್ತಿಗಳ ಕರಡು ಪ್ರತಿಗಳನ್ನು ಸಾರ್ವಜನಿಕರಿಗೆ ತಂತ್ರಾಂಶದ ಮೂಲಕ ಒದಗಿಸಿ ತಮ್ಮ ಆಸ್ತಿಗಳ ಮಾಹಿತಿಯನ್ನು ಸರಿಪಡಿಸಿಕೊಳ್ಳಬೇಕು. ಸೊ ಅದಕ್ಕೋಸ್ಕರ ಈ ಒಂದು ಅವಕಾಶವನ್ನ ಕಲ್ಪಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಹಾಗೆ ಆಸ್ತಿ ಮಾಲೀಕರು ತಮ್ಮ ಆಸ್ತಿಗಳ ತೆರಿಗೆಯನ್ನು ಗ್ರಾಮ ಪಂಚಾಯತಿಗೆ ಪಾವತಿಸುವ ಮೂಲಕ ದಾಖಲೆ ಪಡೆಯಲು ಹಾಗೂ ಗ್ರಾಮ ಪಂಚಾಯತ್ ಸ್ವಂತ ಸಂಪನ್ಮೂಲಗಳನ್ನು ವೃದ್ಧಿಗೊಳಿಸುವುದರ ಮೂಲಕ ಈ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಸಹಕಾರಿಯಾಗಲಿದೆ ಅಂತ ಕೂಡ ಅವರು ತಿಳಿಸ್ತಾರೆ. ಸೊ ಒಟ್ಟಾರೆ ಇಲ್ಲೂ ಕೂಡ ಯಾವ ರೀತಿ ನಾವು ಹಣನ ಸಂಗ್ರಹ ಮಾಡಬೇಕು ಅನ್ನೋದು ಕೂಡ ಸರ್ಕಾರದ ಮೇನ್ ಉದ್ದೇಶ ಆಗಿದೆ ಅಂತ ನಾವು ತಿಳ್ಕೋಬಹುದು. ಹಾಗೆ ಈ ತೆರಿಗೆ, ದರ ಮತ್ತು ಶುಲ್ಕಗಳ ನಿರ್ಧರಣೆ, ವಸೂಲಿ ಅಥವಾ ವಿಧಿಸುವಿಕೆಯಿಂದ ಬಾಧಿತನಾದ ಯಾವುದೇ ವ್ಯಕ್ತಿಯು ಉಪ ಕಾರ್ಯದರ್ಶಿ ಅವರಿಗೆ ಮೇಲ್ಮನವಿ ಕೂಡ ಸಲ್ಲಿಸಲು ಅವಕಾಶ ಕೂಡ ಮಾಡಲಾಗಿದೆ. ಆದರೆ ಸದರಿಯ ಆದೇಶದಿಂದ ಬಾಧಿತನಾದ ವ್ಯಕ್ತಿ ಎರಡನೇ ಮೇಲ್ಮನವಿಯನ್ನು ಜಿಲ್ಲಾ ಪಂಚಾಯಿತಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಓಕೆನಾ. ನೀವು ಒಂದು ಸಲ ನೀವು ಪಂಚಾಯತಿ ಕೊಟ್ರೆ ನೆಕ್ಸ್ಟ್ ನೀವು ಜಿಲ್ಲಾ ಪಂಚಾಯತ್ಗೆ ಬರಬೇಕಾಗುತ್ತೆ. ಓಕೆನಾ. ಸೊ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ಅವರೇ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ. ಇನ್ನು ಇದರಿಂದ ವೈಜ್ಞಾನಿಕವಾಗಿ ಹಾಗೂ ಪಾರದರ್ಶಕತೆ ಇರುತ್ತೆ. ಈ ತೆರಿಗೆ ಆಗಿರ್ಬೋದು, ದರ, ಶುಲ್ಕಗಳ ನಿಗದಿ ಮಾಡುವುದರಿಂದ ಮತ್ತು ಪರವಾನಗಿ ಎಲ್ಲಾ ಪತ್ರಗಳು ಕ್ರಮಬದ್ಧವಾಗಿ ನಿಮ್ಮ ಕಾಲಮಿತಿಯೊಳಗೆ ಒಂದು ತಂತ್ರಾಂಶದಿಂದ ಅಭಿವೃದ್ಧಿ ಪಡಿಸಿ ಸೊ ನಿಮಗೆ ಯಾವ ಒಂದು ರೆಡಿ ಡೇಟಾ ಸಿಗುತ್ತೆ. ಸೊ ಪ್ರತಿಯೊಂದು ನಿಮಗೆ ದಾಖಲೆಗಳಿರುತ್ತೆ. ಅಂದ್ರೆ ನೀವು ಪರ್ಚೇಸ್ ಮಾಡಕ್ಕಾಗಿರ್ಬೋದು, ಸೇಲ್ ಮಾಡಕ್ಕಾಗಿರ್ಬೋದು, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಸೊ ಇದರಿಂದ ಗ್ರಾಮ ಪಂಚಾಯತಿಗಳ ಒಂದು ಸ್ವಂತ ಸಂಪನ್ಮೂಲದ ಹೆಚ್ಚಳಿಕೆ ಅಂದ್ರೆ ನಿಮಗೆ ಅಲ್ಲೂ ಕೂಡ ಇನ್ಕಮ್ ಜನರೇಟ್ ಆಗುತ್ತೆ ಅನ್ನೋದು ಕೂಡ ಸರ್ಕಾರದ ಉದ್ದೇಶ ಆಗಿದೆ. ಹಾಗೆ ನಿಮಗೆ ನಿಮ್ಮ ಆಸ್ತಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ಸರಳವಾಗಿ, ಓಕೆನಾ, ಸರ್ಕಾರದ ಈ ಅಭಿವೃದ್ಧಿಯನ್ನು ತಾವೇ ನಿರ್ಧರಿಸುವ ದಿಸೆಯಲ್ಲಿ ಇದೊಂದು ಮಹತ್ತರ ಹಾಗೂ ಐತಿಹಾಸಿಕ ನಡೆಯಾಗಿದೆ ಅಂತ
ಸೊ ಹೇಳಲಾಗ್ತಿದೆ. ಓಕೆನಾ. ಸೊ ಇದರಿಂದ ಒಂದು ಸರ್ಕಾರಕ್ಕೆ ಇನ್ಕಮ್ ಕೂಡ ಜನರೇಟ್ ಆಗುತ್ತೆ, ಇನ್ನೊಂದು ನಿಮ್ಮ ಆಸ್ತಿಗಳಿಗೆ ಒಂದು ಕರೆಕ್ಟ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ PID ನಂಬರ್ ಆಗಿರ್ಬೋದು ಜನರೇಟ್ ಆಗುತ್ತೆ. ಸೊ ನೀವು ಯಾವುದೇ ಒಂದು ಲೋನ್ ಹೋಗೋದಕ್ಕಾಗಿರ್ಲಿ ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ. ಓಕೆನಾ. ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಒಟ್ಟಾರೆ ಈ ಏನಿದೆ ಈ ಸ್ವತ್ತು ಇದನ್ನ ಅಟ್ಲೀಸ್ಟ್ ಒಂದು ಗ್ರಾಮೀಣ ಜನತೆಗೆ ಕೂಡ ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಓಕೆನಾ. ಸೊ ಇದು ಒಂದು ಬಿಗ್ ಅಪ್ಡೇಟ್ ಆಗಿದೆ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.